मैं नहीं जानती। विराट कोहली यहाँ आके सनातनी बन जाता है। एक काम तेरी वृंदावन में, एक काम तेरी लंदन में। पहले दिमाग बना ले अपना। 21 स्टूडेंट ने सुसाइड की। विराट कोहली का कोई ट्वीट है? बाहर रह रहे, यूके में रह रहे, बहुत बढ़िया। बताइए यहाँ पे हवा भी खराब है, सरकार तो कर ही नहीं रही काम। ಪ್ರಕಾರ ಹೆಂಗಂದ್ರೆ ಅವ್ರು ಬಂದು ಬರೀ ಒಂದು ಸ್ಟೋರಿ ಹಾಕಿದ್ರೆ ಇಡೀ ಒಟ್ಟು ಪ್ರಾಬ್ಲಮ್ ಸಾಲ್ವ್ ಆಕತ್ತೇನೋ ಅನ್ನೋರ್ಗತೆ ಹೇಳ್ತಾರೆ ಅವರು. ಅಲ್ಲ ಅವ್ರು ಯಾಕೆ ಬರ್ಬೇಕು ಹೇಳು? ಅವ್ರು ಯಾಕೆ ಬರ್ಬೇಕು? ಅವ್ರು ಏನು ಮಾಡಿದ್ರು ಇದು ಮಾಡ್ತಾರೆ. ಅವ್ರು ಬಂದ್ರು ಹೇಟ್ ಮಾಡ್ತಾರೆ, ಬರ್ಲಿಕ್ಕೂ ಹೇಟ್ ಮಾಡ್ತಾರೆ. ಅವ್ರು ಓದೋಗಿರ್ತಾರೆ, ಅವ್ರು ಯಾಕೆ ಬರ್ತಾರೆ? ಮತ್ತು ಇಂಥದಕ್ಕೆ ಸುಮ್ಮನೆ ಟಾರ್ಗೆಟ್ ಹಾಕಿ ಎಲ್ಲರ ಕಡೆ. ಮತ್ತು ಅವ್ರು ಯಾಕೆ ಬರ್ತಾರಲ್ಲ? ಅವರೆಲ್ಲ ಕೆಲಸ ಬಿಟ್ಟು ಅವ್ರದ್ದೆಲ್ಲ ಅವ್ರಿಗೆ ನಾಟ್ ಇಂಪಾರ್ಟೆಂಟ್ ಐತಿ ಬಂದು ಇವ್ರದ್ದು ಇದು ಮಾಡಕ್ಕೆ ಒಂದು ಸ್ಟೋರಿ ಆಗಿರೋ ಸಾಲ್ವ್ ಆಗುತ್ತಾನೆ ಆ ಥರ ಮಾತಾಡ್ತಾರೆ. ಅಲ್ಲ ನಿಮ್ಗೆ ಗೊತ್ತಾರೆ ಐತೇನ ICC ಒಂದು ಸ್ಟ್ರಿಕ್ಟ್ ರೂಲ್ಸ್ ಐತಿ. ಏನು ಯಾವ ಪ್ಲೇಯರ್ಸ್ ಆದರೂ ಗೌರ್ಮೆಂಟ್ ಏನರ ಒಂದು ಅದ್ರದ್ದು ಗೌರ್ಮೆಂಟ್ ಅಫೇರ್ ಇತ್ತು, ಅದ್ರದ್ದೊಂದು ರೂಲ್ ಇತ್ತಂದ್ರೆ ಅದ್ರ ವಿರುದ್ಧ ಹೋಗ್ಬಾರ್ದು ಅಂತೇಳಿ. ಅದು ಹೋದ್ರೆ ಅವ್ರ ವಿರುದ್ಧ ಹೋದ್ರೆ ಸಸ್ಪೆಂಡೇ ಮಾಡ್ತಾರೆ. ಅಂಥ ರೂಲ್ ಐತಿ. ಅಂಥದ್ದು ಬಿಟ್ಟು ಇವ್ರು ಇಂಥ ಮಾತಾಡ್ತಾರೆ. ಒಟ್ಟು ಏನು ಗೊತ್ತಿರಲ್ಲ ಸುಮ್ಮನೆ ಮಾತಾಡೋದು. ಅವ್ರು ಎಲ್ಲಿ ಇಂಡಿಯಾ ಸಂಬಂಧ ಅವ್ರು ಅಷ್ಟೇ ಕಷ್ಟಪಟ್ಟು ಆಡ್ತಿದ್ರು ಗೇಮ್ಗಳು. ಇಂಥದಕ್ಕೆ ಅವ್ರು ಇಲ್ಲಿ ಇರೋದಲ್ಲ. ಇಂಥದಕ್ಕೆ ಯಾಕೆ ಇಂಗ್ಲೆಂಡ್ ಹೋಗಿ ಶಿಫ್ಟ್ ಆಗ್ಯಾರ? ಇಂಥ ಮಂದಿ ಸಂಬಂಧ ಶಿಫ್ಟ್ ಆಗ್ಯಾರ. ಇಂಡಿಯಾದಾಗ ಇಂಥ ಮಂದಿನ ಅದ. ಮೊನ್ನೆ ಹಿಂಗೆ ಆಗಿತ್ತು ಒಂದು ಸ್ವಲ್ಪ ಅಲ್ಗೋರಿದಮ್ದು ಹ್ಯಾಕ್ ಆಗಿ ಒಂದು ಸ್ವಲ್ಪ ಏನೋ ಯಾರ್ದೋ ಲೈಕ್ ಆಗಿದ್ದಕ್ಕೆ ಫುಲ್ ಎಲ್ಲ ಇನ್ಸ್ಟಾಗ್ರಾಮ್ ಫುಲ್ ಅವ್ರದ್ದೆಲ್ಲ ಫುಲ್ ಅವ್ರಿಗೆ ಮರ್ಯಾದೆ ತೆಗಿಯಾಕೆ ನಿಂತ್ಬಿಟ್ಟಿದ್ರು. ಆ ಲೆವೆಲಿಗೆ ಅದಾರ ಇಂಡಿಯಾದವರು. ಇನ್ನು ಅವ್ರು ಯಾಕೆ ಇಲ್ಲಿರ್ತಾರೆ ಏನೂ ಗೊತ್ತಿಲ್ಲ. ಮೊದಲು ಮಾತಾಡ್ಬಾರ್ದು, ಮೊದಲು ತಿಳ್ಕೊಬೇಕು, ಆಮೇಲೆ ಮಾತಾಡ್ಬೇಕು.